ಒಂದು ಕಡೆ ಬೇಸಿಗೆ ಶುರು ಆಯಿತು, ಇನ್ನೊಂದು ಕಡೆ ನನ್ನ ಮಗುಗೆ ಮೇಲಿನ ಆಹಾರ ಸಾಲಿಡ್ ಫುಡ್ ಶುರು ಮಾಡೋವಂಥ ಟೈಮ್ ಆಯಿತು. ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಏನೂ ಆಗಲ್ಲ. 4 ಅಂಶಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮೊದಲನೇದಾಗಿ ಈಸಿಲಿ ಡೈಜೆಸ್ಟಿಬಲ್ ಫುಡ್ ಕೊಡಿ ಮಕ್ಕಳಿಗೆ. ಹೆವಿ ಆಗಿರೋವಂಥ ಆಹಾರ, ಪ್ರೋಟೀನ್, ಐರನ್ ಆ ಥರ ನೋಡೋಕ್ಕೆ ಹೋಗಬೇಡಿ. ಅಕ್ಕಿ ಗಂಜಿ, ಬಾಳೆಕಾಯಿ ಸರಿ, ಕೇರಳ ಬಾಳೆಕಾಯಿ ಸರಿ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಪ್ಯೂರಿ ಈ ಥರದ್ರಿಂದ ಶುರು ಮಾಡಿದ್ರೆ ಈಸಿಲಿ ಡೈಜೆಸ್ಟಿಬಲ್ ಆಗುತ್ತೆ. ಖಿಚಡಿ ಕೂಡ ಕೊಡ್ಬೋದು. ಕಾನ್ಸ್ಟಿಪೇಷನ್ ಅಂತ ಆಗೋವಂಥ ಚಾನ್ಸಸ್ ಈಗ ಹೆಚ್ಚು, ಯಾಕಂದರೆ ಬೇಸಿಗೆನಲ್ಲಿ ಡೈಜೆಷನ್ ಸ್ವಲ್ಪ ಸ್ಲೋ ಆಗೇ ಆಗುತ್ತೆ. ಎರಡನೇದಾಗಿ ಫ್ರೆಶ್ ಫುಡ್ಸ್ ಕೊಡಿ. ಈಗ ಮಾಡಿರೋ ಅಂಥ ಆಹಾರನೇ ಒಳ್ಳೆಯದು. 3-4 ಅವರ್ ಮುಂಚೆ ಮಾಡಿದ್ದಾದರೆ ಬೇಸಿಗೆನಲ್ಲಿ ಬ್ಯಾಕ್ಟೀರಿಯಾ ಅಟ್ರಾಕ್ಟ್ ಆಗೋದು ಜಾಸ್ತಿ ಅಲ್ವಾ, ಆಹಾರ ಹಾಳಾಗ್ಬೋದು, ಮಕ್ಕಳಿಗೆ ಬೇರೆ ಥರದ ಇನ್ಫೆಕ್ಷನ್ ಅಂಥದ್ದು ಪ್ರಾಬ್ಲಮ್ ಆಗದೇ ಇರಲಿ. ಹಾಗಾಗಿ ಫ್ರೆಶ್ ಆ್ಯಂಡ್ ಸೀಸ್ನಲ್ ಫುಡ್ಸ್ ಕೊಡೋ ಅಂಥದ್ದು ಒಳ್ಳೆಯದು. ಮೂರನೇದು ಹೈಡ್ರೇಷನ್ ಬಹಳ ಮುಖ್ಯ. ನೋಡ್ಕೊಳ್ಳಿ ಆಯಿತಾ. ಸಾಲಿಡ್ ಶುರು ಮಾಡಿಬಿಟ್ಟೆ ಅಂತ ಎದೆ ಹಾಲು ಕಡಿಮೆ ಮಾಡಿಬಿಟ್ರೆ ಅಥವಾ ಫಾರ್ಮುಲಾ ಮಿಲ್ಕ್ ಕಡಿಮೆ ಮಾಡಿಬಿಟ್ರೆ ಮಕ್ಕಳಿಗೆ ಬೇರೆ ಥರದ್ದು ಬ್ಲೋಟಿಂಗ್, ಕಾನ್ಸ್ಟಿಪೇಷನ್ ಆಗಿ ಏನಾಗೋವಂಥ ಸಾಧ್ಯತೆ ಇರುತ್ತೆ ಅಲ್ವಾ. ಸೊ ಪ್ಲೀಸ್ ಎದೆ ಹಾಲು ಕಂಟಿನ್ಯೂ ಮಾಡಿ. ನೀರು ಕೊಡಬೇಕು ಅಂತ ಅತಿಯಾಗಿ ನೀರು ಕೊಡೋದಾಗಲಿ ಅಥವಾ ಆಹಾರನೇ ನೀರಾಗಿ ಮಾಡಿ ಕೊಡೋದಾಗಲಿ ಆ ಅವಶ್ಯಕತೆ ಇಲ್ಲ. ಸಾಲಿಡ್ನ ಸಾಲಿಡಾಗೆ ಕೊಡಿ. 4ನೇದು ಆ್ಯಂಡ್ ಬಹಳ ಇಂಪಾರ್ಟೆಂಟ್, ನೀವಿಷ್ಟು ಮಾಡಿದ್ದೀರಾ ಅಂತ ಮಗು ಇಷ್ಟು ತಿನ್ನಬೇಕು ಅಂತಿಲ್ಲ ಆಯಿತಾ. ಮಗುವಿಗೆ ಗೊತ್ತು ಎಷ್ಟು ಬೇಕು ಅಂತ. ಆ್ಯಂಡ್ ಈಗ ತಾನೇ ಶುರು ಮಾಡ್ತಿದ್ದೀರಾ ಅಲ್ವಾ, ಅಲೋ ದ ಬೇಬಿ ಟು ಈಟ್. ಮಗು ಡಿಸೈಡ್ ಮಾಡಲಿ. ಇಲ್ಲಾಂದರೆ ಬೇಸಿಗೆ ಶೆಕೆಗೆ ಮೊದಲೇ ಅವರ್ಷನ್ ಇರುತ್ತೆ, ಕೋಪ, ಇರಿಟೇಷನ್ ಎಲ್ಲ ಇರುತ್ತೆ. ಅಂಥದ್ರಲ್ಲಿ ನೀವು ಆಹಾರ ತುರ್ಕಕ್ಕೆ ಅಂತ ಹೋದರೆ ಮಗು ಬಲವಂತ ಮಾಡ್ತಿದ್ದೀರಾ ಅಂತ ಊಟದಿಂದ ಓಡೋಗುತ್ತೆ. ಓಕೆ, ಇದಿಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಸಾಲಿಡ್ ಜರ್ನಿ, ಮಗುಗೆ ಫೀಡಿಂಗ್ ಜರ್ನಿ ಸರಾಗವಾಗಲಿ ಅಂತ ಬಯಸ್ತಾ, ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ. ನಮಸ್ಕಾರ.